ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಪ್ರತಿದಿನ ದೇವರಿಗೆ ದೀಪ ಬೆಳಗ್ತೀವಿ, ಆದರೆ ದೇವರಿಗೆ ಹಚ್ಚಿದ ಈ ದೀಪವನ್ನು ಸದಾ ನೋಡ್ತಿರ್ಬೇಕು. ಪ್ರತಿದಿನವೂ ಕೂಡ ಬೆಳಗ್ಗೆ ಮತ್ತು ಸಂಜೆ ನಾವು ದೇವ್ರ ದೀಪನ ಹಚ್ತೀವಿ. ದೇವರನ್ನು ಪೂಜಿಸುವ ಸಮಯದಲ್ಲಿ ನಾವು ಆರತಿ, ಅಲಂಕಾರ, ಆಚಮನ ಎಲ್ಲವನ್ನು ವಿಧಿವಿಧಾನಗಳಂತೆ ಮಾಡ್ತೀವಿ. ಈ ಒಂದು ಸಮಯದಲ್ಲಿ ನಾವು ದೇವರಿಗೆ ದೀಪವನ್ನು ಬೆಳಗ್ತೀವಿ. ದೇವರಿಗೆ ಹಚ್ಚಿದ ದೀಪ ನಮಗೆ ಕೆಲವೊಂದು ಸೂಚನೆಗಳ ಮೂಲಕ ಅದೃಷ್ಟ ಪಡೆಯುವಂತೆ ಮಾಡುತ್ತೆ. ಅದು ಯಾವ್ಯಾವ ಸೂಚನೆ ಅಂತ ಅಂದರೆ, ನಾವು ಹಚ್ಚಿರುವಂಥ ದೀಪಗಳು ಸರಿಯಾಗಿ ಉರಿತಾನೆ ಇಲ್ಲ, ಬತ್ತಿ ಎಲ್ಲ ಸುಟ್ಟೋಗ್ಬಿಟ್ಟಿದೆ, ಹಾಗೆ ಹಸಿರು ಬಣ್ಣಕ್ಕೆ ತಿರುಗಿಬಿಟ್ಟಿದೆ. ಈ ರೀತಿ ಎಲ್ಲ ಯಾಕಾಗುತ್ತೆ? ಇದ್ರ ಹಿಂದೆ ನಮಗೆ ಏನೋ ಒಂದು ಎಚ್ಚರಿಕೆ ವಹಿಸಬೇಕು. ಏನಿದರ ಸೂಚನೆ? ಈ ಥರ ಆದಾಗ ನಾವೇನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕೆಲವು ಸಲ ದೀಪ ಜೋರಾಗಿ ಉರಿತಾ ಇರುತ್ತೆ, ಜ್ವಾಲೆ. ಇನ್ನು ಕೆಲವು ಸಲ ದೀಪದಲ್ಲಿ ಹೂ ಥರ ಬರುತ್ತೆ. ಕೆಲವು ಸಲ ದೀಪ ಹಚ್ಚಿದಾಗ್ಲೇ ಚಿಟಪಟ ಅಂತ ಸೌಂಡ್ ಬರುತ್ತೆ. ಇದೆಲ್ಲ ಯಾಕಾಗುತ್ತೆ? ಇದಕ್ಕೆಲ್ಲ ಏನು ಕಾರಣ? ಇದೆಲ್ಲದಕ್ಕೂ ಉತ್ತರ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸನಾತನ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ದೀಪಗಳನ್ನು ಹಚ್ಚುವ ಸಂಪ್ರದಾಯ ನಮ್ಮ ಹಿಂದಿನ ಕಾಲದಿಂದ ನಡೆದುಕೊಂಡು ಬಂದಿದೆ. ದೀಪವನ್ನು ಮಂಗಳಕರ ಸಂಕೇತ ಅಂತ ನಾವು ಪರಿಗಣಿಸ್ತೀವಿ. ಪೂಜೆಯ ಸಮಯದಲ್ಲಿ ಬೆಳಗ್ಗೆ ಮತ್ತು ಸಂಜೆ ದೀಪವನ್ನು ಬೆಳಗಿಸೋದ್ರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಂಟಾಗುತ್ತೆ ಎಂದು ನಮ್ಮ ಹಿಂದಿನ ಕಾಲದಿಂದಲೂ ನಂಬಿಕೆ ಇದೆ. ಶಾಸ್ತ್ರದ ಪ್ರಕಾರ ದೇವರ ದೀಪದ ಬೆಂಕಿಯು ಅನೇಕ ರೀತಿಯ ನಮಗೆ ಸೂಚನೆ ನೀಡುತ್ತೆ. ಇದರಿಂದಾಗಿ ನಮ್ಮ ಅದೃಷ್ಟವು ಹೊಳೆಯಲು ಪ್ರಾರಂಭ ಆಗುತ್ತೆ. ಪ್ರತಿದಿನವೂ ಕೂಡ ಬೆಳಗ್ಗೆ ಮತ್ತು ಸಂಜೆ ನಾವು ದೇವ್ರ ದೀಪನ ಹಚ್ಚಬೇಕು. ಕೆಲವು ಸಲ ಬೆಳಗ್ಗೆ ಮಿಸ್ ಆದರೂ ಕೂಡ ಸಂಜೆ ಮಾತ್ರ ಮಿಸ್ ಆಗಲೇಬಾರ್ದು. ಸಂಜೆ ಮಿಸ್ ಮಾಡ್ದಂಗೆ ಹಚ್ಚಲೇಬೇಕು ಈ ದೀಪಗಳನ್ನು. ಬೆಳಗ್ಗೆ ನಮಗೆ ಸೂರ್ಯದೇವ ಇಡೀ ಜಗತ್ತನ್ನೇ ಬೆಳಗ್ತಾರೆ, ಆದರೆ ಸಂಜೆ ಮನೆಯಲ್ಲಿ ಸೂರ್ಯ ಮುಳುಗಿದ ನಂತರ ನಾವು ಹಚ್ಚುವಂಥ ಚಿಕ್ಕ ಚಿಕ್ಕ ದೀಪಗಳು ಮನೆಯನ್ನು ಬೆಳಗ್ತವೆ. ಇದೇ ಕಾರಣದಿಂದ ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ದೀಪಗಳನ್ನು ಹಚ್ಚಲೇಬೇಕು. ಬೆಳಗಿನ ದೀಪ ಹಚ್ಚೋದು ತಪ್ಪಿಸಿದ್ರೂ ಕೂಡ ಸಂಜೆ ಮಾತ್ರ ದೀಪ ಹಚ್ಚದೇನೆ ಇರಬಾರ್ದು, ದೀಪ ಹಚ್ಚಲೇಬೇಕು. ದೀಪಗಳು ಮನೆಯಲ್ಲಿರುವ ಕತ್ತಲೆಗಳನ್ನು ಹೋಗಿಸೋದಕ್ಕೆ ಒಂದು ಒಳ್ಳೆಯ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿ, ಸಮೃದ್ಧಿಯನ್ನು ಮನೆಯಲ್ಲಿ ತರುತ್ತೆ. ಇನ್ನು ಶಾಸ್ತ್ರದ ಪ್ರಕಾರ ಕೂಡ ದೇವರ ದೀಪದ ಬೆಂಕಿ ಅನೇಕ ಚಿಹ್ನೆಗಳನ್ನು ಸೂಚಿಸುತ್ತೆ. ಅಂದರೆ ದೀಪ ಉರಿಯುವ ಮುಖಾಂತರ ನಮಗೆ ಸಾಕಷ್ಟು ಸೂಚನೆಗಳನ್ನು ಕೊಡುತ್ತೆ. ಇದು ನಮ್ಮ ಅದೃಷ್ಟನೇ ಆಗಿರ್ಬೋದು, ಮುಂದೆ ಬರುವಂಥ ಸಣ್ಣ ಪುಟ್ಟ ತೊಂದರೆಗಳ ಸೂಚನೆಗಳು ಕೂಡ ಆಗಿರ್ಬೋದು. ಪೂಜೆಯ ಸಮಯದಲ್ಲಿ ತುಪ್ಪದ ದೀಪವನ್ನು ದೇವರಿಗೆ ಹಚ್ಚೋದನ್ನು ನಾವು ತುಂಬಾ ಮುಖ್ಯ ಅಂತ ಹೇಳ್ತೀವಿ. ಪೂಜೆಯ ಸಮಯದಲ್ಲಿ ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಹಚ್ಚಿದ್ರೆ ಅದು ನಕಾರಾತ್ಮಕ ಶಕ್ತಿ ಮತ್ತು ವಾಸ್ತು ದೋಷಗಳನ್ನು ನಿವಾರಣೆ ಮಾಡುತ್ತೆ. ಹಾಗೆ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣವನ್ನು ಕಾಪಾಡುತ್ತೆ. ಇವಾಗಲೇ ತುಪ್ಪದ ದೀಪದ ಬಗ್ಗೆ ಮಾಹಿತಿನ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಮನೆಯಲ್ಲಿ ತುಪ್ಪದ ದೀಪ ಹಚ್ಚೋದು ತುಂಬಾ ಒಳ್ಳೆಯದು. ಆದರೆ ತುಪ್ಪ ಕೂಡ ತುಂಬಾ ಕಾಸ್ಟ್ಲಿ ಆಗಿರೋದ್ರಿಂದ ವಾರಕ್ಕೆ 2 ದಿನ ಆದರೂ ತುಪ್ಪದ ದೀಪನ ಹಚ್ಚಬೇಕು. ಅಂದರೆ ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ ದಿನ, ಅಮಾವಾಸ್ಯೆ ಈ ದಿನಗಳಲ್ಲಿ ಹಚ್ಚಬೇಕು ತುಪ್ಪದ ದೀಪವನ್ನು. ಇನ್ನು ಹಬ್ಬಗಳಲ್ಲಿ, ವ್ರತ ಮಾಡುವಾಗ, ಪೂಜೆಗಳಲ್ಲಿ ತುಪ್ಪದ ದೀಪ ಹಚ್ಚಬೇಕು ಅಥವಾ ತುಪ್ಪದ ಬತ್ತಿಗಳನ್ನಾದರೂ ಇಟ್ಟು ದೀಪವನ್ನು ಹಚ್ಚಬೇಕು. ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಮತ್ತು ವಾಸ್ತುದೋಷ ನಿವಾರಣೆ ಆಗುತ್ತೆ. ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣ ಸಿಗುತ್ತೆ. ಅಲ್ಲದೆ ನಾವು ತುಪ್ಪದ ದೀಪ ಹಚ್ಚೋದು ನಮ್ಮ ಮನೆ ದೇವ್ರಿಗೂ ಕೂಡ ಸಲ್ಲುತ್ತೆ. ಅದಕ್ಕೋಸ್ಕರನೇ ತುಪ್ಪದ ದೀಪನ ಹಚ್ಚಬೇಕು. ಇನ್ನು ಜೋರಾಗಿ ಉರಿಯುವ ದೀಪದ ಜ್ವಾಲೆಯ ಅರ್ಥ ಏನಂದರೆ, ನಾವು ಅಂದ್ಕೊಳ್ಳೋದೇನೆಂದರೆ ಬತ್ತಿನ ನಾವು ಮುಂದಕ್ಕೆ ತಳ್ಳಿರ್ತೀವಿ ಅಥವಾ ಬತ್ತಿ ಏನಾದರೂ ತುಂಬ ಉದ್ದ ಆಗಿರುತ್ತೆ, ಹಾಗಾಗಿ ದೀಪದ ಜ್ವಾಲೆ ಜೋರಾಗಿ ಉರಿತಾ ಇರುತ್ತೆ ಅಂತ. ನಾವು ಅವಾಗ ಬತ್ತಿನ ಹಿಂದಕ್ಕೆ ತಳ್ಳಿಬಿಟ್ಟು ದೀಪದ ಜ್ವಾಲೆಯನ್ನು ಸರಿ ಮಾಡ್ತೀವಿ. ಆದರೆ ಇಲ್ಲಿ ಗಮನಿಸಬೇಕಾಗಿರೋದು ಏನಂದರೆ, ನಾವು ಏನಾದರೂ ಮಂತ್ರ ಸ್ತೋತ್ರ ಓದ್ತಾ ಇರುವಾಗ ಅಕಸ್ಮಾತ್ ದೀಪನ ನೋಡಿದ್ರೆ ಕೆಲವು ಸಲ ಇದ್ದಕ್ಕಿದ್ದಂತೆ ಹಾಗೆ ಜ್ವಾಲೆ ಜೋರಾಗುತ್ತೆ. ಇದು ಯಾಕೆ ಹೀಗಾಗುತ್ತೆ ಅಂತಂದರೆ, ಇದು ಕೂಡ ಒಂದು ಒಳ್ಳೆಯ ಸೂಚನೆ. ಪೂಜೆನ ದೇವರು ಸ್ವೀಕರಿಸಿದ್ದಾರೆ ಅಂತ ಅರ್ಥ. ದೇವರ ದೀಪದ ಜ್ವಾಲೆಯು ಅಧಿಕವಾಗಿದ್ದರೆ ಅದನ್ನು ಮಂಗಳಕರ ಸಂಕೇತ ಅಂತ ಹೇಳ್ತೀವಿ. ಇದರ್ಥ ನಿಮ್ಮ ಪೂಜೆಯನ್ನು ದೇವರು ಸ್ವೀಕರಿಸಿದ್ದಾರೆ ಅಂತ ಅರ್ಥ, ಮತ್ತು ಧನಾತ್ಮಕ ಶಕ್ತಿ ಮನೆಯನ್ನು ಪ್ರವೇಶಿಸಿದೆ ಅಂತ ಅರ್ಥ.
ನಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅನ್ನೋವಂಥ ಸೂಚನೆ ಆಗಿರುತ್ತೆ. ಯಾಕೋ ದೀಪದ ಜ್ವಾಲೆ ಜೋರಾಯ್ತಲ್ಲ ಅಂತ ಭಯ ಪಡೋದು ಬೇಡ. ಇದು ಕೂಡ ಒಳ್ಳೆಯ ರೀತಿಯಲ್ಲಿ ಸೂಚನೆ ಆಗಿರುತ್ತೆ. ಇನ್ನು ದೀಪದ ಜ್ವಾಲೆಯಲ್ಲಿ ಕೊಳಲಿನ ಆಕಾರ ಇದ್ದರೆ ಏನರ್ಥ ಅಂತ ತಿಳ್ಕೊಳ್ಳೋಣ. ದೀಪವು ಕೊಳಲು ಅಥವಾ ನವಿಲ್ಗರಿಗಳ ಆಕಾರದಲ್ಲಿ ಉರಿತಾ ಇರುತ್ತೆ. ಅದನ್ನು ಮಂಗಳಕರ ಅಂತ ಪರಿಗಣಿಸ್ತೀವಿ. ಇದರ್ಥ ದಾಂಪತ್ಯ ಜೀವನದಲ್ಲಿ ಸಂತೋಷ ಇರುತ್ತೆ. ಈ ಎರಡೂ ವಿಷಯಗಳನ್ನು ಭಗವಾನ್ ಶ್ರೀಕೃಷ್ಣನಿಗೆ ಪ್ರಿಯವೆಂದು ಪರಿಗಣಿಸಲಾಗುತ್ತೆ. ಒಂದೊಂದು ಸಲ ನಾವು ದೀಪ ಹಚ್ಚಿದಾಗ ಎರಡೆರಡು ಬಣ್ಣ ಕಾಣಿಸುತ್ತೆ ದೀಪದ ಜ್ವಾಲೆಯಲ್ಲಿ. ಇದನ್ನು ಕೂಡ ನೀವು ನೋಡಿರ್ಬೋದು. ಅದು ಕೂಡ ಒಂದು ಒಳ್ಳೆ ಸೂಚನೆ ಅಂತಲೇ ಹೇಳ್ಬೋದು, ಅಂದರೆ ಶುಭ ಸೂಚನೆ ಅಂತಲೇ ಹೇಳ್ಬೋದು. ಒಂದು ರೀತಿಲಿ ನವಿಲ್ಗರಿಯ ರೀತಿಲಿ ಕಾಣಿಸ್ತಾ ಇರುತ್ತೆ. ನಮಗೆ ನವಿಲ್ಗರಿನಲ್ಲೂ ಕೂಡ ಎರಡು ಬಣ್ಣಗಳು ನಮಗೆ ಕಾಣಿಸ್ತಿರುತ್ತೆ. ಇದು ನಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಅದೇ ಥರನೇ ನವಿಲ್ಗರಿಯ ರೀತಿಲಿ ನಮಗೆ ಅನಿಸ್ತಾ ಇರುತ್ತೆ. ಇದು ಕೂಡ ಒಂದು ಒಳ್ಳೆ ಶುಭ ಸೂಚನೆ ಅಂತಲೇ ಹೇಳ್ಬೋದು. ಮನೆಯಲ್ಲಿರುವ ಪ್ರತಿಯೊಬ್ಬರ ಪರಸ್ಪರ ಒಬ್ರಿಗೊಬ್ರು ಪ್ರೀತಿ ವಿಶ್ವಾಸದಿಂದ ಇರ್ತಾರೆ. ಕುಟುಂಬದಲ್ಲಿ ಒಬ್ರಿಗೊಬ್ರು ಬಾಂಧವ್ಯ ಚೆನ್ನಾಗಿರುತ್ತೆ. ಇನ್ನು ಕುಟುಂಬದಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ಜಗಳಗಳು ನಡೀತಾ ಇದ್ದರೆ, ಗಂಡ ಹೆಂಡತಿ ನಡುವೆ ಇರ್ಬೋದು, ಒಡ ಹುಟ್ಟಿದವರ ಮೇಲೆ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಇಂಥ ವಿಚಾರಗಳು ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಅಂದರೆ ಇರುವಂಥ ಭಿನ್ನಾಭಿಪ್ರಾಯನ ಕಡಿಮೆ ಮಾಡಿ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತೆ. ಇನ್ನು ದೀಪದಲ್ಲಿ ಹೂವಿನ ಆಕಾರ ಬಂದರೆ ಏನರ್ಥ ಅಂತ ತಿಳ್ಕೊಳ್ಳೋಣ. ದೀಪ ಬೆಳಗಿದ ನಂತರ ಹೂವಿನ ಆಕಾರ ರೂಪ ಬಂದರೆ ಅದು ನೀವು ಪೂಜಿಸುತ್ತಿರುವ ದೇವರು ಅಂತ ಅರ್ಥ. ನೀವು ದೇವರಲ್ಲಿ ಪ್ರಾರ್ಥಿಸಿಕೊಂಡ ಸಂಕಲ್ಪ ಏನಿರುತ್ತೆ ದೇವರನ್ನು ತಲುಪಿದೆ ಮತ್ತು ನೀವು ಪೂಜೆಯ ಸಂಪೂರ್ಣ ಫಲಿತಾಂಶವನ್ನು ಪಡೆದಿದ್ದೀರಾ ಅಂತ ಅರ್ಥ. ಅಷ್ಟೇ ಅಲ್ಲದೆ ಜೀವನದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳು ಸಿಗುತ್ತೆ ಅಂತ ಅರ್ಥ. ಹಾಗೆ ದೀಪದಲ್ಲಿ ಹೂವಿನ ಆಕಾರ ಬಂದರೆ ಇದು ತುಂಬ ಜನ ಗಮನಿಸಿರ್ತಾರೆ. ಇದು ಕೂಡ ಒಂದು ಒಳ್ಳೆ ಶುಭ ಸೂಚನೆ ಅಂತಲೇ ಹೇಳ್ಬೋದು. ನೀವು ಅಂದ್ಕೊಂಡಿರುವ ಕೆಲಸ ಆಗುತ್ತೆ ಅಂತ ಅರ್ಥ. ಅತಿ ಶೀಘ್ರದಲ್ಲಿ ಆಗುತ್ತೆ ಅಂತ ಅರ್ಥ. ಅಲ್ಲೇ ಒಂದಷ್ಟು ಶುಭ ಸುದ್ದಿಗಳನ್ನು ನೀವು ಕೇಳ್ಬೋದು. ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತೆ. ನೀವು ಏನಾದರೂ ಒಂದು ಒಳ್ಳೆ ಕೆಲಸನ ಮಾಡೋದಕ್ಕೆ ಕಾಯ್ತಾ ಇದ್ದರೆ ಅದು ಆದಷ್ಟು ಬೇಗ ನಿಮಗೆ ಕೈಗೂಡುತ್ತೆ ಅನ್ನೋವಂಥ ಸೂಚನೆ ಆಗಿರುತ್ತೆ. ಪ್ರತಿ ಸಲನೂ ಈ ಥರನೇ ಆಗೋದಿಲ್ಲ. ಇನ್ನು ದೀಪದ ಜ್ವಾಲೆಯಲ್ಲಿ ತ್ರಿಶೂಲದ ಆಕಾರ ಬಂದರೆ ಏನರ್ಥ ಅಂತ ತಿಳ್ಕೊಳ್ಳೋಣ. ನೀವು ದೇವರಿಗೆ ಬೆಳಗಿದ ದೀಪದ ಜ್ವಾಲೆಯು ತ್ರಿಶೂಲದ ಆಕಾರವನ್ನು ಪಡೆದಿದ್ದರೆ ಇದು ಕೆಲಸದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳೋದಕ್ಕೆ ಸಂಕೇತವಾಗಿರುತ್ತೆ. ಇದರಿಂದ ನೀವು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಿ. ಕೆಲವು ಸಲ ವ್ರತಗಳನ್ನು ಮಾಡುವಾಗ ಮತ್ತು ಹಬ್ಬಗಳಲ್ಲಿ ಇಂಥ ವಿಶೇಷ ದಿನಗಳಲ್ಲಿ ದೀಪದಲ್ಲಿ ಹೂ ಕಾಣಿಸ್ಕೊಳ್ಳುತ್ತೆ. ಇದು ಕೂಡ ಶುಭ ಸೂಚನೆಯೇ ಆಕಾರ ಆಗಿರುತ್ತೆ. ಇನ್ನು ಕೆಲವು ಸಲ ದೀಪ ಹಚ್ಚಿದಾಗ ಚಿಟಪಟ ಅಂತ ಸೌಂಡ್ ಬರುತ್ತೆ. ಇನ್ನು ಕೆಲವು ಸಲ ಈ ದೀಪ ಬೇಗ ಹಚ್ಕೊಳ್ಳೋದೇ ಇಲ್ಲ. ನಾವು ಅಂದ್ಕೊತೀವಿ ಎಲ್ಲೋ ಬತ್ತಿ ಒದ್ದೆ ಆಗಿರುತ್ತೆ, ಅದಕ್ಕೋಸ್ಕರನೇ ಹಚ್ಕೊತಾ ಇಲ್ಲ ಅಂತ ಅಂದ್ಕೊತೀವಿ. ಅದಕ್ಕೇ ಶಬ್ದ ಬರ್ತಾ ಇರೋದು ಅಂತ ನಾವು ಅಂದ್ಕೊತೀವಿ. ಇದು ಕೂಡ ನಿಜ ಇರುತ್ತೆ. ಕೆಲವು ಸಲ ಇದು ಬೇರೆಯೇ ಅರ್ಥನೂ ಕೂಡ ಇರುತ್ತೆ. ಮನೆಗೆ ತುಂಬಾ ದೃಷ್ಟಿ ತಾಕಿದರೆ ಅಥವಾ ಯಾರಾದರೂ ವಾಮಾಚಾರ ಮಾಡಿದರೆ ಅನ್ನೋ ಸೂಚನೆ ಕೂಡ ಆಗಿರುತ್ತೆ. ಸುಮ್ಮನೆ ಈ ರೀತಿ ದೀಪಗಳಲ್ಲಿ ಶಬ್ದಗಳು ಬರೋದಿಲ್ಲ. ಇದು ಕೂಡ ನೀವು ಗಮನಿಸ್ಕೊಂಡು ಪರಿಹಾರನ ಮಾಡ್ಕೋಬೇಕು. ಇನ್ನು ದೀಪದ ಬತ್ತಿ ಹುರಿದು ಹೋದರೆ ಏನರ್ಥ ಅಂತ ತಿಳ್ಕೊಳ್ಳೋಣ. ದೇವರಿಗೆ ದೀಪವನ್ನು ಬೆಳಗಿದಾಗ ದೀಪದಲ್ಲಿನ ಸಂಪೂರ್ಣ ಬತ್ತಿಯು ಉರಿದು ಹೋದರೆ ಅದನ್ನು ಮಂಗಳಕರ ಅಂತ ಹೇಳ್ತೀವಿ. ಈ ದೀಪವನ್ನು ಯಾರು ಬೆಳಗಿರ್ತಾರೋ ಆ ವ್ಯಕ್ತಿಯು ದೇವರು ದೇವತೆಗಳ ಆಶೀರ್ವಾದವನ್ನು ಪಡೆದಿರ್ತಾರೆ ಅಂತ ಅರ್ಥನ ಸೂಚಿಸುತ್ತೆ. ದೇವರ ಬತ್ತಿ ಪೂರ್ತಿಯಾಗಿ ಸುಟ್ಟೋದೆ ಏನರ್ಥ ಅಂತ ಅಂದರೆ ಇದು ಕೂಡ ಒಂದು ಒಳ್ಳೆಯ ಸೂಚನೆ ಅಂತಲೇ ಹೇಳ್ಬೋದು. ಅಪರೂಪಕ್ಕೆ ಯಾವಾಗಲೂ ಒಂದ್ಸಲ ಈ ರೀತಿ ಆದರೆ ಅದು ಒಳ್ಳೆಯದೇ. ಅದು ಮನೆಗೆ ದೃಷ್ಟಿ ಆಗಿರ್ಬೋದು, ಇಲ್ಲ ಮನೆಯಲ್ಲಿ ಇರೋರಿಗೆ ಆಗಿರ್ಬೋದು. ದೃಷ್ಟಿ ದೋಷಗಳು ಆಗಿದ್ದರೆ ನಿವಾರಣೆ ಆಗಿಬಿಡುತ್ತೆ. ಆದರೆ ಪದೇ ಪದೇ ಇದೇ ರೀತಿಯೇ ಆಗ್ತಾ ಇದ್ದರೆ ಮೇಲಿಂದ ಮೇಲೆ ವಾರದಲ್ಲಿ 2-3 ಸಲ ಆಯಿತು ಅಥವಾ ತಿಂಗಳಲ್ಲಿ 2-3 ಸಲ ಆಯಿತು ಅಂದಾಗ ನೀವು ಎಚ್ಚರಿಕೆ ವಹಿಸ್ಕೊಳ್ಳೇಬೇಕಾಗುತ್ತೆ. ಏನೇ ಆಗೋದಿದ್ರು ಅಂದರೆ ಒಳ್ಳೆಯದಾಗೋದು ಏನೇ ಆಗಲಿ ಅದಕ್ಕೆ ಮುಂಚೆನೇ ಭಗವಂತ ಸೂಚನೆ ಕೊಡ್ತಾರೆ. ಅದನ್ನು ನಾವು ಗಮನಿಸಬೇಕು ಅಷ್ಟೇ. ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ಮಾಡ್ಕೋಬೇಕು. ಈ ರೀತಿ ಆವಾಗವಾಗ ಬತ್ತಿ ಸುಟ್ಟು ಹೋಗ್ತಾ ಇದ್ದರೆ ಅದು ಏನೋ ಒಂದು ಕೆಟ್ಟದಕ್ಕೆ ಅಂತಲೇ ಆಗಿರ್ಬೋದು. ಯಾಕೆ ಈ ಥರ ಆಯಿತು ಅಂತ ಯೋಚನೆ ಮಾಡೋದಲ್ಲ. ಕೆಲವು ಸಲ ದೀಪ ಹಚ್ಚಿದಾಗ ಅದರ ವಿರುದ್ಧ ದಿಕ್ಕಿನಲ್ಲಿ ಗಾಳಿ ಬೀಸಿದ್ರೂ ಕೂಡ ಬತ್ತಿ ಹಿಂದಕ್ಕೆ ಹುರ್ಕೊಂಡು ಹೋಗಿಬಿಡುತ್ತೆ. ಅಥವಾ ಬತ್ತಿ ಚೆನ್ನಾಗಿಲ್ಲ, ಎಣ್ಣೆ ಚೆನ್ನಾಗಿಲ್ಲ ಅಂದರೂ ಕೂಡ ಈ ರೀತಿ ಆಗುತ್ತೆ.
ಈಗಂತೂ ನಾವು ಎಷ್ಟೇ ದುಡ್ಡು ಕೊಟ್ಟರು ಪ್ಯೂರ್ ಆಗಿರೋದನ್ನೇ ತಂದಿಟ್ಕೊಂಡ್ರು ಕೂಡ ಪ್ರತಿಯೊಂದರಲ್ಲೂ ಕೂಡ ಕಲಬೆರಕೆ ಆಗೇ ಇರುತ್ತೆ. ನೀವು ಬತ್ತಿಗಳನ್ನು ಕೂಡ ಗಮನಿಸ್ಕೊಂಡು ನೋಡಿ, ಪ್ಯೂರ್ ಕಾಟನ್ ಬತ್ತಿ ಎಲ್ಲಿ ಸಿಗುತ್ತೆ ಇವಾಗ. ಇನ್ನು ಪದೇ ಪದೇ ಆಗ್ತಾ ಇದೆ ಅಂದರೆ ಈ ರೀತಿ ಪರಿಹಾರನ ಮಾಡ್ಕೊಳ್ಳಿ. ದೀಪ ಸರಿಯಾಗಿ ಉರಿತಿಲ್ಲ ಅಂದರೆ ಎಣ್ಣೆನ ತುಂಬ ಹಾಕೋದಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಕಡಿಮೆ ಇರೋ ಥರ ಹಾಕಿ. ಕೆಲವು ಸಲ ಎಣ್ಣೆ ಜಾಸ್ತಿ ಆದರೂ ಕೂಡ ದೀಪಗಳು ಸರಿಯಾಗಿ ಉರಿಯೋದಿಲ್ಲ. ನಾವು ದೀಪ ಎಲ್ಲ ಹಚ್ಚಿದಾದ್ಮೇಲೆ ದೇವರಿಗೆ ಪೂಜೆ ಮಾಡಿದ ಬಳಿಕ ಒಂದಷ್ಟು ಸಾಮಗ್ರಿಗಳು ಉಳಿಯುತ್ತೆ. ಅದರಲ್ಲಿ ಒಂದು ದೀಪದ ಬತ್ತಿಯ ಬೂದಿ ಕೂಡ ಇರುತ್ತೆ. ನಮ್ಮ ಹಿಂದೂ ಧರ್ಮದಲ್ಲಿ ಪೂಜೆಗೆ ಬಳಸುವ ವಸ್ತುಗಳಿಗೆ ವಿಶೇಷವಾದ ಮಹತ್ವ ಇರುತ್ತೆ. ಅರಿಶಿನ, ಕುಂಕುಮ, ಅಗರಬತ್ತಿ, ಕರ್ಪೂರ, ಅಕ್ಷತೆ, ಹೂವು, ಹಣ್ಣು, ತೆಂಗಿನಕಾಯಿ ವಿಶೇಷವಾಗಿ ಪೂಜೆಗೆ ಬಳಸುವಂಥದ್ದು. ಈ ಸಾಮಗ್ರಿಗಳು ಇಲ್ದಿದ್ರೆ ಪೂಜೆ ಅಪೂರ್ಣ ಅಂತಲೂ ಹೇಳ್ತೀವಿ. ಸಾಮಾನ್ಯವಾಗಿ ಪೂಜೆಯ ಸಮಯದಲ್ಲಿ ಧೂಪ, ದ್ರವ್ಯ, ದೀಪಗಳನ್ನು ಬೆಳಗಿಸ್ತೀವಿ. ಪೂಜೆ ಮುಗಿದ ಬಳಿಕ ಉಳಿಯುವ ಬೂದಿ, ಬೆಳಗಿದ ಬಳಿಕ ದೀಪದಲ್ಲಿ ಉಳಿಯುವ ಬತ್ತಿಯನ್ನು ಏನು ಮಾಡಬೇಕು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕೆಲವರು ಪೂಜೆಯ ನಂತರ ಈ ಭಸ್ಮವನ್ನು ಬಿಸಾಕ್ಬಿಡ್ತಾರೆ. ಇನ್ನು ಕೆಲವರು ಅಲ್ಲಿ ಇಲ್ಲಿ ಇಡ್ತಾರೆ. ಆದರೆ ಹಾಗೆ ಮಾಡೋದು ತುಂಬಾ ಅಶುಭ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತಾರೆ. ಪೂಜೆಯ ನಂತರ ಉಳಿದ ಭಸ್ಮ ಮತ್ತು ಬತ್ತಿಗಳನ್ನು ಏನು ಮಾಡಬೇಕು ಅನ್ನೋದನ್ನು ಇವಾಗ ತಿಳ್ಕೊಳ್ಳೋಣ. ಪೂಜೆ ಬಳಿಕ ಉಳಿಯುವ ಬೂದಿ ಮತ್ತು ದೀಪದ ಬತ್ತಿಯನ್ನು ಅಪ್ಪಿ ತಪ್ಪಿ ಎಲ್ಲೂ ಎಸಿಬಾರ್ದು. ಇದನ್ನು ಅಶುಭ ಅಂತ ಹೇಳ್ತಾರೆ. ನೀವು ಇದೆರಡನ್ನು ಬಟ್ಟೆನಲ್ಲಿ ಹಾಕಿ ಒಂದು ಕಡೆ ಇಡಿ. ಒಂದು ವಾರದ ನಂತರ ನದಿನಲ್ಲಿ ಬಿಡಬೇಕು. ಇದರಿಂದ ಗ್ರಹದೋಷಗಳಿಂದ ಮುಕ್ತಿ ಪಡಿಬೋದು. ಈ ಭಸ್ಮವನ್ನು ದೃಷ್ಟಿ ಪರಿಹಾರಕ್ಕೂ ನೀವು ಉಪಯೋಗಿಸ್ಕೋಬೋದು. ನೀವು ಪೂಜೆಯನ್ನು ಮಾಡಿದ ನಂತರ ಉಳಿಯುವ ಭಸ್ಮವನ್ನು ಎಡಗಡೆಯಿಂದ ಹೋಗಿ ಸಂಗ್ರಹಿಸಿಕೊಂಡು ದೃಷ್ಟಿಯಾಗಿರುವ ವ್ಯಕ್ತಿಯ ತಲೆಯಿಂದ ಪಾದದವರೆಗೆ 11 ಬಾರಿ ತಿರುಗಿಸಿ ಈಶಾನ್ಯ ದಿಕ್ಕಿಗೆ ಎಸಿಬೇಕು. ಇದು ನಿಮ್ಮ ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಪಡೆಯಲು ಸಹಾಯ ಮಾಡುತ್ತೆ. ಇನ್ನು ಪೂಜೆ ಮಾಡುವಾಗ ಧೂಪ, ದ್ರವ್ಯದ ಬೂದಿ ಮತ್ತು ದೀಪದಲ್ಲಿ ಉರಿದ ಬಳಿಕ ಉಳಿಯುವ ಬತ್ತಿಯನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಒಂದು ಮರದ ಕೆಳಗೆ ಇಟ್ಟು ಮುಚ್ಚಿಬಿಡಬೇಕು. ಇದರಿಂದ ನೀವು ಋಣಭಾರದಿಂದ ಮುಕ್ತಿ ಹೊಂದ್ತೀರಾ, ಜೊತೆಗೆ ಶುಭ ಫಲಗಳನ್ನು ಪಡಿತೀರಾ. ಇನ್ನು ನಿಮಗೆ ಆರ್ಥಿಕ ನಷ್ಟವನ್ನು ಎದುರಿಸ್ತಾ ಇದ್ದೀರಾ ಅಂತ ಅಂದರೆ ಈ ಒಂದು ಪರಿಹಾರನ ಮಾಡ್ಕೋಬೋದು. ನೀವು ಪೂಜೆ ಮಾಡಿದ ನಂತರ ಬೆಳಗಿದ ದೀಪದಲ್ಲಿ ಉಳಿಯುವ ಬತ್ತಿ, ಅಗರಬತ್ತಿಯ ಬೂದಿಯನ್ನು ಕೂಡ ಸೇರಿಸ್ಬಿಟ್ಟು ನೆಲದೊಳಗಡೆ ಇಡಬೇಕು. ಇದೇ ವೇಳೆ ಶನಿದೇವರ ಮಂತ್ರಗಳನ್ನು ಪಠಿಸಬೇಕು. ಇದರಿಂದ ನೀವು ಎಂದಿಗೂ ಆರ್ಥಿಕ ನಷ್ಟವನ್ನು ಎದುರಿಸೋದೇ ಇಲ್ಲ. ಇದಿಷ್ಟು ಕೂಡ ನಾವು ಪ್ರತಿನಿತ್ಯ ದೀಪ ಹಚ್ಚುವಾಗ ಆ ದೀಪದ ಜ್ವಾಲೆಯ ಸೂಚನೆಗಳು ಅದು ಒಳ್ಳೆಯದ್ದ ಕೆಟ್ಟದ್ದ ಅಂತ ನಮಗೆ ಮುಂಚೆನೇ ಎಚ್ಚರಿಕೆಯನ್ನು ಕೊಡುತ್ತೆ. ಈ ಒಂದು ವಿಚಾರಗಳು ನಿಮಗೂ ಕೂಡ ತಿಳಿದಿರಲಿ ಅಂತ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.